ಈ 1935ರ ಕಾಯ್ದೆಯು ಭಾರತ ದೇಶದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ತಂತು ಅಂತೇಳಿ ಹೇಳಲಾಗ್ತದೆ. ಈ 1935ರ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ 1909 ಮತ್ತು 19ರ ಕಾಯ್ದೆಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಪರಿಚಯಿಸಿತು. ಆದರೆ ಅದು ಭಾರತೀಯರ ಮೂಲ ಆಶೋತ್ತರಗಳನ್ನು ಈಡೇರಿಸಲಿಲ್ಲ. ಹೀಗಾಗಿ ಭಾರತೀಯರು ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸಿದರು. ಅವರಿಗೆ ಬೇಕಾಗಿರುವುದು ಸ್ವಾತಂತ್ರ್ಯವಾಗಿತ್ತು. ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗಬೇಕಾಗಿತ್ತು. ಸ್ವರಾಜ್ಯದ ಕಲ್ಪನೆಯನ್ನು ಜನರಲ್ಲಿ ಮೂಡಿಸುವ ಪ್ರಯತ್ನವನ್ನು ಅವರು ಮುಂದುವರಿಸಿದರು. ಹೀಗಾಗಿ ಈ ಕಾಯ್ದೆ ಭಾರತ ದೇಶದಲ್ಲಿ ಸಾಕಷ್ಟು ಮಹತ್ವದ ಅಂಶಗಳನ್ನು ಪರಿಚಯಿಸಿದೆ. ಅದು ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಫೆಡರಲ್ ವ್ಯವಸ್ಥೆ ಹಾಗೂ ಫೆಡರಲ್ ನ್ಯಾಯಾಲಯಗಳನ್ನು ಪರಿಚಯಿಸೋದ್ರ ಜೊತೆಗೆ ಇನ್ನೂ ಅನೇಕ ಅಂಶಗಳನ್ನು ಪರಿಚಯಿಸಿದೆ. ಆದರೆ ಈ ಕಾಯ್ದೆಯು ಸಹಿತ ಭಾರತೀಯರ ಮೂಲ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಯಿತು ಅಂತ ಹೇಳಲಾಗ್ತದೆ. ಹೀಗಾಗಿ ನಾವು ಮೊದಲನೇದಾಗಿ ಈ 1935ರ ಕಾಯ್ದೆ ಎಷ್ಟು ಅಂಶಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ನೋಡೋಣ. ಇದು 321 ಪರಿಚ್ಛೇದಗಳು ಹಾಗೂ 13 ಶೆಡ್ಯೂಲ್ಗಳನ್ನು ಹೊಂದಿತ್ತು. ದ ಆ್ಯಕ್ಟ್ ಕನ್ಸಿಸ್ಟೆಡ್ 321 ಆರ್ಟಿಕಲ್ಸ್ ಆ್ಯಂಡ್ 13 schedules, which was a very important act during the time of the British rules, through which the British government introduced federal system in India and federal legislature, distribution of the powers and hierarchy at the central, federal courts, etc. ಹೀಗಾಗಿ ಈ ಕಾಯ್ದೆ ಅನೇಕ ವ್ಯವಸ್ಥೆಯನ್ನು ಭಾರತದಲ್ಲಿ ಪರಿಚಯಿಸೋದ್ರ ಜೊತೆಗೆ ಅನೇಕ ಬದಲಾವಣೆಯನ್ನು ತಂತು ಅಂತೇಳಿ ಹೇಳಲಾಗ್ತದೆ. ಆದರೆ ಭಾರತೀಯರ ಮೂಲ ಆಶೋತ್ತರಗಳನ್ನು ಈಡೇರಿಸಲಿಲ್ಲ. ದ ಆ್ಯಕ್ಟ್ ಕಂಟೈನ್ 321 ಆರ್ಟಿಕಲ್ಸ್ ಆ್ಯಂಡ್ 13 schedules. ಈ ಕಾಯ್ದೆಯು 321 ಪರಿಚ್ಛೇದಗಳನ್ನು ಒಳಗೊಂಡಿತ್ತು ಹಾಗೂ 13 ಶೆಡ್ಯೂಲ್ಗಳನ್ನು ಹೊಂದಿತ್ತು ಅಂತೇಳಿ ಹೇಳಲಾಗ್ತದೆ. ನಂಬರ್ 1, ಫೆಡರೇಷನ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ. ಈ ಕಾಯ್ದೆ ಭಾರತ ದೇಶದಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ಪರಿಚಯಿಸಿತು ಅಂತ ಹೇಳಿ. ಇದಕ್ಕಿಂತ ಮೊದಲು 1919ರ ಕಾಯ್ದೆಯ ಮೂಲಕ ಪ್ರಾಂತೀಯ ಇದರಲ್ಲಿ ಫೆಡರಲ್ ಕೇಂದ್ರದ ಮಟ್ಟದಲ್ಲಿ ಫೆಡರಲ್ ವ್ಯವಸ್ಥೆಯನ್ನು ತಂದಿತ್ತು. ಆದರೆ ದೇಶದಾದ್ಯಂತ ಸಂಪೂರ್ಣವಾಗಿ ಈ ಫೆಡರಲ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1935ರ ಕಾಯ್ದೆ ಮೂಲಕ. The federation was established for India that consisted of provinces of British India and princely states as units. ಬ್ರಿಟಿಷ್ ಆಡಳಿತದಲ್ಲಿ ದೇಶವನ್ನು ಫೆಡರಲ್ ವ್ಯವಸ್ಥೆಗೆ ಪರಿಚಯಿಸಲಾಯಿತು. ಫೆಡರಲ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂತು. ಅದು ಪ್ರಾವಿನ್ಸಸ್ ಆಫ್ ಬ್ರಿಟಿಷ್ ಇಂಡಿಯಾ ಅಂದರೆ ಬ್ರಿಟಿಷ್ ಇಂಡಿಯಾ ಪ್ರಾಂತಗಳು ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ದೇಶೀಯ ಸಂಸ್ಥಾನಗಳಿಂದ ಕೂಡಿದ ರಾಜ್ಯಗಳ ಒಕ್ಕೂಟವನ್ನು ಭಾರತ ದೇಶದಲ್ಲಿ ಪರಿಚಯಿಸಿತು ಅಂತೇಳಿ ಹೇಳಲಾಗಿದೆ. ಎರಡನೇ, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್, ಅಧಿಕಾರ ವಿಭಜನೆ. ಈ 1935ರ ಕಾಯ್ದೆಯು ಫೆಡರಲ್ ಲಿಸ್ಟ್, ಪ್ರಾವಿನ್ಸಿಯಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂಥೇಳಿ 3 ಪ್ರಕಾರದ ಪಟ್ಟಿಯನ್ನು ಈ ಕಾಯ್ದೆಯ ಮೂಲಕ ಪರಿಚಯಿಸಿತು. ಅಂದರೆ ಫೆಡರಲ್ ಲಿಸ್ಟ್ನಲ್ಲಿ 59 ವಿಷಯಗಳು, ಪ್ರಾವಿನ್ಸಿಯಲ್ ಲಿಸ್ಟ್ನಲ್ಲಿ 54 ವಿಷಯಗಳು, ಕನ್ಕರೆಂಟ್ ಲಿಸ್ಟ್ನಲ್ಲಿ 36 ವಿಷಯಗಳು. ಅಂದರೆ ಸಂಯುಕ್ತ ಪಟ್ಟಿ, ಪ್ರಾಂತಗಳ ಪಟ್ಟಿ ಮತ್ತು ಸಂವರ್ತಿ ಪಟ್ಟಿ ಅಂಥೇಳಿ 3 ಪ್ರಕಾರದ ಪಟ್ಟಿಗಳನ್ನು ಪರಿಚಯಿಸಿತು. ಈ ಫೆಡರಲ್ ಪಟ್ಟಿನಲ್ಲಿ ಸುಮಾರು 59 ವಿಷಯಗಳು, ಮುಖ್ಯವಾಗಿ ಎಕ್ಸ್ಟರ್ನಲ್ ಅಫೇರ್ಸ್, ಡಿಫೆನ್ಸ್, ಕರೆನ್ಸಿ ಮುಂತಾದವುಗಳು. ಅಂದರೆ ವಿದೇಶಾಂಗ ವ್ಯವಸ್ಥೆ, ರಕ್ಷಣೆ, ಹಣ ಚಲಾವಣೆ ಮುಂತಾದ ಪ್ರಮುಖ ವಿಷಯಗಳು ಫೆಡರಲ್ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿವೆ. ಎರಡನೇದಾಗಿ ಪ್ರಾವಿನ್ಸಿಯಲ್ ಲಿಸ್ಟ್, ಸುಮಾರು 54 ವಿಷಯಗಳು, ಪ್ರಾಂತೀಯ ವಿಷಯಗಳಲ್ಲಿ ಸುಮಾರು 54 ವಿಷಯಗಳು ಇದ್ದು. ಅಂದರೆ ಈ ಪೊಲೀಸ್, ಎಜುಕೇಷನ್, ಆಮೇಲೆ ಪ್ರಾಂತೀಯ ಶಾಸನ ಸಭೆಗಳು, ಈ
ಪ್ರಮುಖ ವಿಷಯಗಳು ಪ್ರಾಂತೀಯ ವಿಷಯಗಳಲ್ಲಿ ಬರ್ತಾ ಇದೆ. ಪೊಲೀಸ್, ಎಜುಕೇಷನ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಹ್ಯಾಡ್ ಜುರಿಸ್ಡಿಕ್ಷನ್ ಅಂಡರ್ ಪ್ರೊವಿನ್ಷಿಯಲ್ ಲಿಸ್ಟ್. ಇಂಥ ಸುಮಾರು 54 ವಿಷಯಗಳು ಪ್ರಾಂತೀಯ ಪಟ್ಟಿನಲ್ಲಿ ಪರಿಚಯಿಸಲಾಯಿತು. ಮೂರನೇದಾಗಿ ಕನ್ಕರೆಂಟ್ ಲಿಸ್ಟ್, ಅಂದರೆ ಸುಮಾರು 36 ವಿಷಯಗಳು ಕನ್ಕರೆಂಟ್ ಲಿಸ್ಟ್ನಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು. ಅವ್ಯಾವುದು ಕ್ರಿಮಿನಲ್ ಲಾ ಆ್ಯಂಡ್ ಪ್ರೊಸೀಜರ್, ಮ್ಯಾರೇಜ್, ಡೈವರ್ಸ್ ಮುಂತಾದ ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿವೆ. ಅಂದರೆ ಕ್ರಿಮಿನಲ್ ಲಾ, ಆಮೇಲೆ ವಿವಾಹ, ವಿಚ್ಛೇದನ ಮುಂತಾದ ವಿಷಯಗಳು ಸಮವರ್ತಿ ಪಟ್ಟಿನಲ್ಲಿ ಬರ್ತಾ ಇದೆ. ಇನ್ನೊಂದು ಪ್ರಮುಖ ವಿಷಯ ಅಂದರೆ ರೆಸಿಡ್ಯೂವಲ್ ಪವರ್ ವಾಸ್ ವೆಸ್ಟೆಡ್ ವಿತ್ ದಿ ಗವರ್ನರ್ ಜನರಲ್. ಉಳಿಕೆ ಅಧಿಕಾರಗಳು ಗವರ್ನರ್ ಜನರಲ್ ಅವರಿಗೆ ಸೇರ್ಪಡೆಯಾಗಿದ್ದವು. ರೆಸಿಡ್ಯೂವಲ್ ಪವರ್ ಅಂದರೆ ಏನು ಅಂತೇಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಕೇಂದ್ರ ಮತ್ತು ರಾಜ್ಯಗಳ ಪಟ್ಟಿಯಲ್ಲಿ ಇರದೇ ಇರತಕ್ಕಂಥ ವಿಷಯಗಳು, ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಇರದೇ ಇರತಕ್ಕಂಥ ವಿಷಯಗಳು ಯಾವ್ಯಾವ ಇದ್ರವುಗಳನ್ನು ರೆಸಿಡ್ಯೂವಲ್ ಪವರ್ಸ್ ಅಥವಾ ಉಳಿಕೆ ಅಧಿಕಾರಗಳು ಅಂತೇಳಿ, ಅವು ಯಾರಿಗೆ ಸೇರಿದ್ದು ಅಂದರೆ ಗವರ್ನರ್ ಜನರಲ್ ಅವುಗಳ ಮೇಲೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಅಧಿಕಾರವನ್ನು ಈ 1935 ಕಾಯ್ದೆ ಪ್ರಕಾರ ಪಡೆದರು. ಮೂರನೇದಾಗಿ ಡಯಾರ್ಕಿ ಅಟ್ ದ ಸೆಂಟರ್, ಕೇಂದ್ರದಲ್ಲಿ ದ್ವಿಸದನ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ. ದ ಡಯಾರ್ಕಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಪ್ರೊವಿನ್ಸಸ್ ಅಂಡರ್ ದ ಆಕ್ಟ್ 1919. ಈ ಹಿಂದೆ 1935 ಕಾಯ್ದೆ ಪ್ರಾಂತಗಳಲ್ಲಿ ಸರ್ಕಾರವನ್ನು ಸ್ಥಾಪಿಸಿತ್ತು. ಆದರೆ ಇನ್ನೊಂದು ವಿಶೇಷ ಅಂದರೆ ಈ 1935 ಕಾಯ್ದೆ ಕೇಂದ್ರದಲ್ಲಿ ಸಹಿತ ಡಯಾರ್ಕಿ ವ್ಯವಸ್ಥೆಯನ್ನು ಜಾರಿಗೆ ತಂತು ಅಂತ. ಆ್ಯಂಡ್ ಆಲ್ಸೋ ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಸಬ್ಜೆಕ್ಟ್ ವೆಸ್ಟೆಡ್ ವಿತ್ ದಿ ಗವರ್ನರ್ ಜನರಲ್. ಅಂದರೆ ಉಳಿಕೆ ಅಂದರೆ ರಿಸರ್ವ್ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳು ಈ ಗವರ್ನರ್ ಜನರಲ್ ಅವರಿಗೆ ಸೇರಿದ್ದವು ಅಂತ ಹೇಳಿ ತಿಳಿಸಲಾಗಿದೆ. ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಸಬ್ಜೆಕ್ಟ್ ವೆಸ್ಟೆಡ್ ವಿತ್ ದಿ ಗವರ್ನರ್ ಜನರಲ್ ಅಂದರೆ ಈ ರಿಸರ್ವ್ ಅಂದರೆ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳು ರಾಜ್ಯಪಾಲರಿಗೆ ಸೇರಿದಂಥ ವಿಷಯಗಳಾಗಿದ್ದವು ಅಂತೇಳಿ ಸಹಿತ ಈ ಕಾಯ್ದೆ ಹೇಳ್ತದೆ. ಹಾಗೆಯೇ ದ ಫೆಡರಲ್ ಲೆಜಿಸ್ಲೇಚರ್ ಅನ್ನ ಪರಿಚಯಿಸಿದೆ, ಸಂಯುಕ್ತ ಶಾಸನ ಸಭೆಯನ್ನು ಪರಿಚಯಿಸಿದೆ. ಇದು ಸಂಯುಕ್ತ ಶಾಸನ ಸಭೆ ಅಂದರೆ 2 ಪ್ರಕಾರದ ಶಾಸನ ಸಭೆಗಳನ್ನು ಪರಿಚಯಿಸ್ತವೆ. ಯಾವಂದರೆ ಸೆಂಟ್ರಲ್ ಲೆಜಿಸ್ಲೇಚರ್ ವಾಸ್ ಬೈಕ್ಯಾಮರಲ್ ಕನ್ಸಿಸ್ಟಿಂಗ್ ಫೆಡರಲ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಕೇಂದ್ರೀಯ ಶಾಸನ ಸಭೆಯು 2 ಶಾಸನ ಸಭೆಗಳನ್ನು ಹೊಂದಿತ್ತು. ಅದು ಯಾವುದಪ್ಪ ಅಂದರೆ ಸಂಯುಕ್ತ ಶಾಸನ ಸಭೆ, ಇನ್ನೊಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಪರಿಷತ್ತು ಅಂತೇಳಿ 2 ಪ್ರಕಾರದ ಶಾಸನ ಸಭೆಗಳನ್ನು ಹೊಂದಿತ್ತು. ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಪರಿಷತ್ತು 260 ಸದಸ್ಯರನ್ನು ಒಳಗೊಂಡಿತ್ತು. ಫೆಡರಲ್ ಅಸೆಂಬ್ಲಿ ಅಂದರೆ ಒಕ್ಕೂಟ ಶಾಸನ ಸಭೆ 375 ಸದಸ್ಯರನ್ನು ಹೊಂದಿತ್ತು ಅಂತೇಳಿ ಹೇಳಲಾಗ್ತದೆ. ದ ಟರ್ಮ್ ಆಫ್ ಅಸೆಂಬ್ಲಿ ವಾಸ್ 5 years. ಈ ಕೇಂದ್ರೀಯ ಶಾಸನ ಸಭೆಯ ಅಧಿಕಾರ ಅವಧಿ 5 ವರ್ಷವಾಗಿತ್ತು. ಹಾಗೆಯೇ ಕೇಂದ್ರೀಯ ಶಾಸನ ಸಭೆಯ ಪರಿಷತ್ತಿನ 1/3 ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ರಿಟೈರ್ಡ್ ಆಗ್ತಾ ಇದ್ರು, ನಿವೃತ್ತಿ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ದ ಆಕ್ಟ್ 1935 ಇಂಟ್ರೊಡ್ಯೂಸ್ಡ್ ಫೆಡರಲ್ ಲೆಜಿಸ್ಲೇಚರ್ which consisted 2 assemblies, Federal Assembly and Council of States. Council of States consisted 260 members. Federal Assembly consisted 375 members. The term of Federal Assembly was 5 years. 1/3 members of the Legislative Council would retire every 3 years. 1/3 ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಈ ಕೇಂದ್ರೀಯ ಶಾಸನ ಸಭೆ ಪರಿಷತ್ತಿನ ಸದಸ್ಯರು ನಿವೃತ್ತಿ ಆಗ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದಂಥ ಒಂದು ವಿಷಯ ಯಾವುದಪ್ಪ ಅಂದರೆ ಫೆಡರಲ್ ಕೋರ್ಟ್. ಫೆಡರಲ್ ನ್ಯಾಯಾಲಯ, ಒಕ್ಕೂಟ ನ್ಯಾಯಾಲಯವನ್ನು ಪರಿಚಯಿಸಿದೆ. ದ ಫಸ್ಟ್ ಟೈಮ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ, in the British India, the Act 1935 established
Federal Court in New Delhi, which came into force in 1937. 1937ರಲ್ಲಿ ಈ 1935ರ ಕಾಯ್ದೆ ಪ್ರಕಾರ ಫೆಡರಲ್ ನ್ಯಾಯಾಲಯವನ್ನು ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಫೆಡರಲ್ ನ್ಯಾಯಾಲಯ ಸರಿಸುಮಾರು ಸ್ವಾತಂತ್ರ್ಯ ಸಿಗೋವರೆಗೆ, ಹೊಸ ಸಂವಿಧಾನ ಬಂದು ಸ್ವಾತಂತ್ರ್ಯ ಸಿಗೋವರೆಗೆ ಈ ಫೆಡರಲ್ ನ್ಯಾಯಾಲಯ ಅಂತೇಳಿ ಸುಪ್ರೀಂ ಕೋರ್ಟನ್ನು ಕರೀತಾ ಇದ್ರು. 1950 ನಂತರ ಯಾವಾಗ ಸ್ವಾತಂತ್ರ್ಯ ಬಂತು, ಹೊಸ ಸಂವಿಧಾನ ಜಾರಿಗೆ ಬಂತು, ಈ ಫೆಡರಲ್ ನ್ಯಾಯಾಲಯದ ಬದಲಿಗೆ ಭಾರತ ದೇಶದ ಫೆಡರಲ್ ನ್ಯಾಯಾಲಯವನ್ನು, ಹಿಂದಿನ ನ್ಯಾಯಾಲಯವನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸರ್ವೋಚ್ಚ ನ್ಯಾಯಾಲಯ ಅಂಥೇಳಿ ಕರೆಯಲಾಯಿತು ಅಂತೇಳಿ ಹೇಳಲಾಯಿತು. ಫಸ್ಟ್ ಟೈಮ್ ಇನ್ 1937 ಫೆಡರಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್ ಅಟ್ ಡೆಲ್ಲಿ. 1937ರಲ್ಲಿ ದೆಹಲಿಯಲ್ಲಿ ಈ 1935ರ ಕಾಯ್ದೆ ಪ್ರಕಾರ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಕನ್ಸಿಸ್ಟೆಡ್ ಆಫ್ ಚೀಫ್ ಜಸ್ಟಿಸ್ ಆ್ಯಂಡ್ 6 ಅಡಿಷನಲ್ ಜಡ್ಜಸ್. ಒಬ್ಬ ಮುಖ್ಯ ನ್ಯಾಯಮೂರ್ತಿಯ ಜೊತೆಯಂತೆ 60 ಇತರೆ ನ್ಯಾಯಾಧೀಶರನ್ನು ಒಳಗೊಂಡು ಭಾರತ ದೇಶದಲ್ಲಿ ಒಕ್ಕೂಟ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಇವ್ರನ್ನೆಲ್ಲ ಅಪಾಯಿಂಟ್ ಮಾಡೋದು ಯಾರಪ್ಪ ಅಂದರೆ ಮೆಜೆಸ್ಟಿ ಆಫ್ ಗವರ್ನಮೆಂಟ್ ಆನ್ ದ ಬೇಸ್ ಆಫ್ ದಿ ಹೈ ಲೀಗಲ್ ಕ್ವಾಲಿಫಿಕೇಶನ್. ಅತಿ ಉನ್ನತ ಕಾನೂನಿನ ಪದವಿಯನ್ನು, ಅರ್ಹತೆಯನ್ನು ಪಡೆದಂಥವರನ್ನು ಬ್ರಿಟಿಷ್ ಪಾರ್ಲಿಮೆಂಟ್, ಬ್ರಿಟಿಷ್ ರಾಣಿ ಹೆಸರಿನಲ್ಲಿ ಗವರ್ನರ್ ಜನರಲ್ ಅವರು ನೇಮಕವನ್ನು ಮಾಡ್ತಾ ಇದ್ರು. ಈ ಒಂದು ನ್ಯಾಯಾಲಯಕ್ಕೆ ತನ್ನದೇ ಆದಂಥ ಒಂದು ಅಧಿಕಾರ ವ್ಯಾಪ್ತಿ ಇತ್ತು, ಅಧಿಕಾರ ಕಾರ್ಯಗಳು ಇದ್ದು. ಮೊದಲಾಗಿ ಇಟ್ ಹ್ಯಾಡ್ ಒರಿಜಿನಲ್ ಜುರಿಸ್ಡಿಕ್ಷನ್ ಟು ಡಿಸೈಡ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಪ್ರಾವಿನ್ಸಸ್. ಕೇಂದ್ರ ಮತ್ತು ಪ್ರಾಂತಗಳ ಮಧ್ಯೆ ಇರತಕ್ಕಂಥ ಈ ವಾದ ವಿವಾದಗಳನ್ನು ಈ ಫೆಡರಲ್ ನ್ಯಾಯಾಲಯವು ಬಗೆಹರಿಸ್ತಾ ಇತ್ತು. ಹಾಗೆಯೇ ಇದಕ್ಕೆ ಅಪಿಲೇಟ್ ಜುರಿಸ್ಡಿಕ್ಷನ್ ಇತ್ತು. ಅಪಿಲೇಟ್ ಜುರಿಸ್ಡಿಕ್ಷನ್ ಓವರ್ ಡಿಸಿಷನ್ಸ್ ಆಫ್ ದಿ ಹೈಕೋರ್ಟ್ಸ್. ಆಧೀನ ನ್ಯಾಯಾಲಯಗಳಾಗಿರ್ತಕ್ಕಂಥ ಹೈಕೋರ್ಟ್ಗಳು ನೀಡಿದ ತೀರ್ಪಿನ ವಿರುದ್ಧ ಈ ಫೆಡರಲ್ ನ್ಯಾಯಾಲಯಕ್ಕೆ ಅಪೀಲು ಸ್ವೀಕರಿಸ್ತಕ್ಕಂಥ ಅಧಿಕಾರ ಈ ನ್ಯಾಯಾಲಯಕ್ಕಿತ್ತು. ಆದರೆ ಅಪೀಲು ಸ್ವೀಕರಿಸಿ ಈ ಫೆಡರಲ್ ನ್ಯಾಯಾಲಯದ ನೀಡಿದ ತೀರ್ಪು ಅಂತಿಮವಾಗಿತ್ತು. ಹಾಗೆಯೇ ಇದಕ್ಕೆ ಅಡ್ವೈಸರಿ ಜುರಿಸ್ಡಿಕ್ಷನ್ ಇತ್ತು, ಸಲಹಾತ್ಮಕ ಅಧಿಕಾರ ವ್ಯಾಪ್ತಿ. ಅಂದರೆ ಗವರ್ನರ್ ಜನರಲ್ ಅವರಿಗೆ ಏನಾದರೂ ಕಾನೂನಿನ ಸಲಹೆ ಸೂಚನೆಗಳು ಬೇಕಾಗಿತ್ತಪ್ಪ ಅಂದರೆ ಅವರು ಈ ಫೆಡರಲ್ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅಥವಾ ಕೇಳಿ ನ್ಯಾಯಿಕ ಮಾಹಿತಿಯನ್ನು, ಸಲಹೆಯನ್ನು ಪಡಿಬಹುದಾಗಿತ್ತು. ಇಟ್ ಹ್ಯಾಡ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಟು ಗವರ್ನರ್ ಜನರಲ್ ಆನ್ ಎನಿ ಪಾಯಿಂಟ್, ಲೀಗಲ್ ಪಾಯಿಂಟ್ ಆಫ್ ವ್ಯೂ. ಏನಾದರೂ ಕಾನೂನಿನ ಅವಶ್ಯಕತೆ ಇತ್ತು, ತಮ್ಮ ಅಧಿಕಾರ ವ್ಯಾಪ್ತಿಯ ಒಳಗಡೆ ಅಧಿಕಾರ ಚಲಾಯಿಸುವಾಗ ಏನಾದರೂ ಕಾನೂನಿನ ಅವಶ್ಯಕತೆ ಇತ್ತಪ್ಪ ಅಂದರೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಈ ಫೆಡರಲ್ ನ್ಯಾಯಾಲಯದ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅವರು ಮುಂದಿನ ಕ್ರಮಗಳನ್ನು ಜರುಗಿಸ್ತಾ ಇದ್ರು. ಇಟ್ ವಾಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ಬ್ರಿಟಿಷ್ ಇಂಡಿಯಾ. ಈ ಒಂದು ಫೆಡರಲ್ ನ್ಯಾಯಾಲಯವು ಅತಿ ಉನ್ನತ ನ್ಯಾಯಾಲಯವಾಗಿತ್ತು. ವಿಚ್ ವಾಸ್ ಫಂಕ್ಷನ್ಡ್ ಇನ್ ಇಂಡಿಯಾ ಅಬೌಟ್ 12 years. ಸುಮಾರು 12 ವರ್ಷಗಳವರೆಗೆ ಭಾರತ ದೇಶದಲ್ಲಿ ಈ ಫೆಡರಲ್ ನ್ಯಾಯಾಲಯ ಕಾರ್ಯನಿರ್ವಹಿಸಿತು. ಅಂದರೆ 1950 ಜನವರಿ 26ರಂದು ನಮ್ಮ ದೇಶದ ಸಂವಿಧಾನ ಏನು ಜಾರಿಗೆ ಬಂತು ಅಲ್ಲಿವರೆಗೆ ಈ ಬ್ರಿಟಿಷ್ ಇಂಡಿಯಾದಲ್ಲಿ ಜಾರಿಯಾಗಿರ್ತಕ್ಕಂಥ 1935ರ ಕಾಯ್ದೆಯ ಮೂಲಕ ಈ ಫೆಡರಲ್ ನ್ಯಾಯಾಲಯ ಸ್ಥಾಪನೆಯಾಗಿ ಸರಿಸುಮಾರು 12 ವರ್ಷಗಳವರೆಗೆ, ಅಂದರೆ 1950 ಜನವರಿ 26 ಹೊಸ ಸಂವಿಧಾನ ಬರೋವರೆಗೆ ಈ ಒಂದು ನ್ಯಾಯಾಲಯ ಭಾರತ ದೇಶದಲ್ಲಿ ಕೆಲಸವನ್ನು ಮಾಡ್ತು ಅಂತ ಹೇಳಲಾಗ್ತದೆ. ದ ಕ್ರೆಡಿಟ್ ಫಾರ್ ಇಟ್ಸ್ ಎಕ್ಸಲೆಂಟ್ ವರ್ಕ್ ಗೋಸ್ ಟು ಸರ್ ಮೌರಿಸ್ ಗಾವೇರ್. ಮೌರಿಸ್ ಗಾವೇರ್ ಅನ್ನೋವರಿಗೆ ಈ ಒಂದು ಕ್ರೆಡಿಟ್ ಸಲ್ತದೆ. ಭಾರತ ದೇಶದಲ್ಲಿ ನ್ಯಾಯಿಕ ವ್ಯವಸ್ಥೆ ಅಚ್ಚುಕಟ್ಟಾಗಿ ಜಾರಿಗೆ ಬರಲು ಮತ್ತು ಹೊಸ ಸಂವಿಧಾನ ಜಾರಿಗೆ ಬಂದು ಭಾರತೀಯರಿಗೆ ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರ ಮಾಡಿದ ನಂತರ ಭಾರತ ದೇಶದಲ್ಲಿ ಕಾನೂನು ವ್ಯವಸ್ಥೆ ಜಾರಿಗೆ ಬರಲು, ನ್ಯಾಯಾಲಯ ಜಾರಿಗೆ ಬರಲು, ನ್ಯಾಯಿಕ ವ್ಯವಸ್ಥೆ ಜಾರಿಗೆ ಬರಲು ಮೌರಿಸ್ ಗಾವೇರ್ ಅವರ ಪ್ರಯತ್ನದ ಪ್ರತಿಫಲವಾಗಿ ತದನಂತರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ತು.
ಅವರ ಪ್ರಯತ್ನದ ಪ್ರತಿಫಲವಾಗಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯಾಯಿಕ ವ್ಯವಸ್ಥೆ ಭಾರತ ಸಂವಿಧಾನದಲ್ಲಿ ಅಳವಡಿಸಲು ಮತ್ತು ಅದು ಭಾರತ ದೇಶ ಸ್ವತಂತ್ರ ಭಾರತದಲ್ಲಿ ಜಾರಿಗೆ ಬರಲು ಮೌರಿಸ್ ಗವೇರ್ ಅನ್ನೋರ ಪ್ರಯತ್ನ ಪ್ರತಿಫಲವಾಗಿ ದೇಶದಲ್ಲಿ ನ್ಯಾಯಿಕ ವ್ಯವಸ್ಥೆ ಬಲಪಡ್ತು ಅಂತ ಹೇಳಲಾಗ್ತದೆ. ಹೀಗೆ 1935 ಕಾಯ್ದೆ ಅನೇಕ ಅಂಶಗಳನ್ನು ಪರಿಚಯಿಸಿ ಭಾರತ ದೇಶದಲ್ಲಿ ಅನೇಕ ವ್ಯವಸ್ಥೆಯನ್ನು ಜಾರಿಗೆ ತಂತು. ಇದು ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆಯಲಾಯಿತು. ಯಾಕಂದರೆ ಪ್ರಸ್ತುತ ಸಂವಿಧಾನದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಅದೆಷ್ಟೋ ಅಂಶಗಳು 1935 ಕಾಯ್ದೆಯಲ್ಲಿ ನಾವು ಕಾಣ್ತೀವಿ. ಅದು ಫೆಡರಲ್ ವ್ಯವಸ್ಥೆ ಆಗಿರ್ಬೋದು, ಫೆಡರಲ್ ನ್ಯಾಯಾಲಯಗಳಾಗಿರ್ಬೋದು, ಅಧಿಕಾರ ವಿಭಜನೆ ಆಗಿರ್ಬೋದು, ಹಾಗೂ ರೆಸಿಜ್ಯೂರಿ ಪವರ್ಸ್ ಗವರ್ನರ್ ಜನರಲ್ ಅವರಿಗೆ ಸೇರಿದಂಥ ವಿಷಯಗಳಾಗಿರ್ಬೋದು. ಈ ಎಲ್ಲ ವಿಚಾರಗಳನ್ನು ನಾವು 1935 ಕಾಯ್ದೆಯಲ್ಲಿ ಕಾಣ್ತೀವಿ. ಆದರೆ ಈ 1935 ಕಾಯ್ದೆ ಭಾರತೀಯರ ಯಾವುದೇ ತರಹದ ಮೂಲ ಆಶೋತ್ತರಗಳನ್ನು ಈಡೇರಿಸಲಿಲ್ಲ. ಅದು ಭಾರತೀಯರು ಸ್ವಾತಂತ್ರ್ಯ ಪಡೆಯುವುದು, ಸಂವಿಧಾನವನ್ನು ಹೊಂದುವುದು, ಸ್ವತಂತ್ರ ಆಡಳಿತವನ್ನು ನಡೆಸುವುದು, ಹೋಮ್ ರೂಲ್ ಚಳವಳಿಯನ್ನು ಮತ್ತೆ ಮುಂದುವರಿಸಲಾಯಿತು. ಹೀಗಾಗಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ವೈಟ್ ಪೇಪರ್ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳು, ತದನಂತರ ವೈಟ್ ಪೇಪರ್ ಡಿಕ್ಲರೇಷನ್ ಮೂಲಕ ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳು 1935 ಕಾಯ್ದೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾರಿಗೆ ಬಂದರೂ ಸಹಿತ ಆದರೆ ಮೂಲ ಆಶೋತ್ತರಗಳನ್ನು ಇದು ಈಡೇರಿಸುವಲ್ಲಿ ವಿಫಲವಾಯಿತು. ದ ಆ್ಯಕ್ಟ್ failed to satisfy the Indians. Therefore, again the Indians started freedom struggle against the Britishers. ಹೀಗಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮತ್ತೆ ಚಳವಳಿ ಪ್ರಾರಂಭವನ್ನು ಮಾಡಲಾಗ್ತದೆ. 1935 ಕಾಯ್ದೆಯೂ ಸಹಿತ ಕೇವಲ ಭಾರತೀಯರಿಗೆ ಮೂಗಿಗೆ ತುಪ್ಪವನ್ನು ಹಚ್ಚೋ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಮೂಲ ಆಶೋತ್ತರವನ್ನು ಈಡೇರಿಸಲು ಸಾಧ್ಯ ಆಗಲಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ. ಭಾರತೀಯರು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಭಾರತ ಬಿಟ್ಟು ತೊಲಗಿರಿ ಅಂತಕ್ಕಂಥ ಒಂದು ಚಳವಳಿ ಬ್ರಿಟಿಷರ ವಿರುದ್ಧ ಭಾರತೀಯರು ದೊಡ್ಡ ಪ್ರಮಾಣದ ಚಳವಳಿಯನ್ನು ಮಾಡ್ತಾರೆ. ಅದು ಉಗ್ರ ಸ್ವರೂಪವನ್ನು ತಾಳ್ತಾರೆ. ಇದಾದ ನಂತರ ಗೊತ್ತಾಗ್ತದೆ ಬ್ರಿಟಿಷರಿಗೆ, ಇಂದಿಲ್ಲ ನಾಳೆ ನಮ್ಮನ್ನು ಭಾರತವನ್ನು ಬಿಟ್ಟು ಓಡಿಸ್ತಾರೆ, ಅದಕ್ಕಾಗಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕಾಗಿ ಆ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಉಗ್ರ ಸ್ವರೂಪವನ್ನು ತಾಳ್ತಕ್ಕಂಥ ಸಂದರ್ಭದಲ್ಲಿಯೇ 1946ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಚುನಾವಣೆಗಳು ಘೋಷಣೆವಾಗ್ತವೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಂತರ 1946ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಜನರಲ್ ಎಲೆಕ್ಷನ್ಸ್ ಡಿಕ್ಲೇರ್ ಆಗ್ತವೆ. ಆ ಮೊದಲು ಕಾನ್ಸರ್ವೇಟಿವ್ ಪಾರ್ಟಿ ಅಧಿಕಾರದಲ್ಲಿ ಇತ್ತು. ಲೇಬರ್ ಆ್ಯಂಡ್ ಸೋಷಲಿಸ್ಟಿಕ್ ಪಾರ್ಟಿ ಲೀಡರ್ ಆಗಿರ್ತಕ್ಕಂಥ ಕ್ಲೆಮೆಂಟ್ ಅಟ್ಲಿ ಚುನಾವಣಾ ಪ್ರಚಾರದಲ್ಲಿ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಅದು ಏನಪ್ಪ ಅಂದರೆ, ತಮ್ಮ ಪಕ್ಷವಾಗಿರ್ತಕ್ಕಂಥ ಲೇಬರ್ ಆ್ಯಂಡ್ ಸೋಷಲಿಸ್ಟಿಕ್ ಪಾರ್ಟಿ ಏನಾದರೂ ಬಹುಮತವನ್ನು ಪಡೆದು ಇಂಗ್ಲೆಂಡ್ ದೇಶದಲ್ಲಿ ಅಧಿಕಾರವನ್ನು ಚಲಾಯಿಸಿದ್ದೇ ಆದಲ್ಲಿ ನಾವು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. In 1946, general elections were declared in the general election was declared in the England before Conservative Party was in rule. The leader of the Labour and Socialistic Party, Clement Attlee, in his election campaign declared, if his party came to power in England, definitely we would think about the demands of the Indians, that was freedom. ಅಂದುಕೊಂಡ ಹಾಗೆಯೇ ಇಂಗ್ಲೆಂಡ್ ದೇಶದಲ್ಲಿ 1946ರ ಚುನಾವಣೆಯಲ್ಲಿ ಕ್ಲೆಮೆಂಟ್ ಅಟ್ಲಿ ಅವರ ನೇತೃತ್ವದಲ್ಲಿ ಲೇಬರ್ ಆ್ಯಂಡ್ ಸೋಷಲಿಸ್ಟಿಕ್ ಪಾರ್ಟಿ ದೊಡ್ಡ
ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತದೆ. ಬಂದ ತಕ್ಷಣ ಕ್ಲೆಮೆಂಟ್ ಆ್ಯಂಟ್ಲಿ ಭಾರತೀಯರ ಮೂಲ ಬೇಡಿಕೆಯನ್ನು ಈಡೇರಿಸಲು ಪ್ರಯತ್ನವನ್ನು ಪಟ್ಟರು. ಅದುವೇ ಏನಪ್ಪ ಅಂದರೆ ಕ್ಯಾಬಿನೆಟ್ ಆಯೋಗದ ನೇಮಕ. ಕ್ಯಾಬಿನೆಟ್ ಆಯೋಗದ ನೇಮಕವನ್ನು ಮಾಡಿ ಕಳುಹಿಸ್ತಾರೆ ಭಾರತಕ್ಕೆ. ಆ ಕ್ಯಾಬಿನೆಟ್ ಆಯೋಗದಲ್ಲಿ ಏನಪ್ಪ ಅಂದರೆ 3 ಮಂತ್ರಿಗಳಿಂದ ಕೂಡಿರ್ತಕ್ಕಂಥ ಆಯೋಗ. ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್, ಪ್ಯಾಥಿಕ್ ಲಾರೆನ್ಸ್ ಆ್ಯಂಡ್ PC ಅಲೆಕ್ಸಾಂಡರ್. ಈ 3 ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳು ಭಾರತಕ್ಕೆ ಭೇಟಿ ಕೊಟ್ಟು ಭಾರತೀಯರ ಮೂಲ ಆಶೋತ್ತರವನ್ನು ಈಡೇರಿಸಲು ಭಾರತಕ್ಕೆ ಭೇಟಿ ಕೊಡ್ತಾರೆ. ಆ ಕ್ಯಾಬಿನೆಟ್ ಆಯೋಗ ಭಾರತದೆಲ್ಲ ಸಂಚರಿಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ನಾಯಕರನ್ನು, ಹಾಗೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರನ್ನು, ಸ್ವತಂತ್ರ ಹೋರಾಟಗಾರರ ಬೇಡಿಕೆಗಳನ್ನು ಭಾರತದ ಮೂಲೆ ಮೂಲೆಗೂ ತಿರುಗಾಡಿ, ಅಂದರೆ ಉತ್ತರದಿಂದ ದಕ್ಷಿಣದವರೆಗೆ ಕಲ್ಕತ್ತಾ, ಲಾಹೋರ್, ಇಸ್ಲಾಮಾಬಾದ್, ದೆಹಲಿ, ಮುಂಬೈ, ನಾಗ್ಪುರ್ ಮುಂತಾದ ಕಡೆ, ಹೈದರಾಬಾದ್, ಚೆನ್ನೈ ಮುಂತಾದ ಕಡೆ ಭಾರತೀಯರ ಬೇಡಿಕೆಗಳೇನಿದ್ದಾವೆ, ಭಾರತೀಯರ ಮೂಲ ರಾಜಕೀಯ ಬೇಡಿಕೆಗಳೇನಿದ್ದಾವೆ ಅನ್ನೋದನ್ನೆಲ್ಲ ತಿಳ್ಕೊಂಡು ವರದಿಯನ್ನು ಕೊನೆಗೆ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಕೊಡ್ತಾರೆ. ಆ ಒಂದು ಕ್ಯಾಬಿನೆಟ್ ಆಯೋಗ ಏನು ಶಿಫಾರಸು ಮಾಡ್ತಾರೆ ಅಂದರೆ ಕೂಡಲೇ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಹಾಗೆಯೇ ಸಂವಿಧಾನ ರಚನೆ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಡು. ಭಾರತೀಯರಿಂದಲೇ ರಚಿತವಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಯನ್ನು ರಚಿಸಿ ಭಾರತೀಯರಿಂದಲೇ ರಚನೆ ಆಗ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಸಲಹೆಯನ್ನು ಆ ಕ್ಯಾಬಿನೆಟ್ ಆಯೋಗ ಕೊಡ್ತದೆ. ಆ ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸಿನಂತೆ 1946ರಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ಘೋಷಣೆಯಾಗ್ತವೆ. ಸಂವಿಧಾನ ರಚನಾ ಸಭೆಗೆ ಚುನಾವಣೆಗೆ ಘೋಷಣೆಯಾಗಿ ಭಾರತಾದ್ಯಂತ ಸುಮಾರು 389 ಸದಸ್ಯರಿಂದ ಕೂಡಿರತಕ್ಕಂಥ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳು ನಡೀತವೆ. ತದನಂತರ ಭಾರತ ಸಂವಿಧಾನ ರಚನೆ ಮಾಡಿಕೊಳ್ಳಲು ಅವಕಾಶವನ್ನು ಸಹಿತ ಮಾಡಿಕೊಳ್ಳಲಾಗಿದೆ. ಆ ಒಂದು ಸಂವಿಧಾನ ರಚನಾ ಸಭೆಯು ತಾತ್ಕಾಲಿಕ ಸಂಸತ್ತಾಗಿಯೂ ಸಹಿತ ಅದು ಮುಂದುವರಿದೆ. ಮುಂದೆ ಭಾರತೀಯರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ 1947ರ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಅಂಗೀಕರಿಸಿ ಅದನ್ನು ಜಾರಿಗೊಳಿಸ್ತದೆ. ಆ 1947ರ ಕಾಯ್ದೆ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದರ ಜೊತೆಗೆ ಅನೇಕ ನಿರ್ಧಾರಗಳನ್ನು ಪ್ರಕಟಿಸ್ತದೆ. ಮೊದಲನೇದಾಗಿ ಆ 1947ರ ಕಾಯ್ದೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತದೆ. 1947 ಆಗಸ್ಟ್ 15ರಂದು ಈ ಕಾಯ್ದೆ ಅಂಗೀಕೃತವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳಾಗ್ತವೆ. ಸರ್ ಸಿರಿಲ್ ರಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡ್ರಿ ಕಮಿಷನ್ ನೇಮಕವಾಗ್ತದೆ ಮತ್ತು ಭಾರತದ ಗಡಿ ಪ್ರದೇಶಗಳು ಯಾವುವು, ಪಾಕಿಸ್ತಾನದ ಗಡಿ ಪ್ರದೇಶಗಳು ಯಾವುವು ಅನ್ನೋದನ್ನು ಗುರುತಿಸ್ತದೆ ಮತ್ತು ಭಾರತ ಯಾವ್ಯಾವ ಪ್ರದೇಶವನ್ನು ಹೊಂದಿದೆ ಅಂತಕ್ಕಂಥ ವಿಷಯಗಳನ್ನು ಅತ್ಯಂತ ಪ್ರಮುಖವಾಗಿ ಅದು ತಿಳಿಸ್ತದೆ. ಅದಕ್ಕಾಗಿ 1947ರ ಕಾಯ್ದೆಯೂ ಸಹಿತ ದೊಡ್ಡ ಮಹತ್ವದ ಕಾಯ್ದೆ. ಯಾಕಂದರೆ ಭಾರತ ಚರಿತ್ರೆಯಲ್ಲಿ ಅದು ಒಂದು ಮೈಲುಗಲ್ಲು. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳಾಗಿ ಹೋಳಾದವು. ನಮಗೆಲ್ಲ ಗೊತ್ತಿದೆ. ಆ 1947ರ ಕಾಯ್ದೆ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳನ್ನು ಮಾಡ್ತು. ಹೀಗಾಗಿ ಅದು ಆಗಬಾರ್ದು ಅನ್ನೋ ಪ್ರಯತ್ನವೂ ಸಹಿತ ಸಾಕಷ್ಟು ಮಾಡಲಾಯಿತು. ಆದರೆ ಆ ಪ್ರಯತ್ನ ತಡೆ ಹಿಡಿಯೋದಕ್ಕೆ ಯಾರಿಗೂ ಆಗಲಿಲ್ಲ. ಬ್ರಿಟಿಷರು ಈ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳನ್ನು ಈ ಕಾಯ್ದೆ ಮೂಲಕ ಮಾಡಿದ್ರು. ಹೀಗಾಗಿ ಈ 1947ರ ಕಾಯ್ದೆ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳನ್ನು ಮಾಡ್ತು. ಸರ್ ಸಿರಿಲ್ ರಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡ್ರಿ ಕಮಿಷನನ್ನು ನೇಮಕ ಮಾಡ್ತು. ಪಾಕಿಸ್ತಾನದ ಗಡಿ ಪ್ರದೇಶಗಳು ಯಾವುವು, ಆಮೇಲೆ ಭಾರತದ ಗಡಿ ಪ್ರದೇಶಗಳು ಯಾವುವು ಅನ್ನೋದನ್ನು ಆ ಕಾಯ್ದೆ ನಿರ್ಧರಿಸ್ತದೆ. ಹೀಗಾಗಿ ನಾವು ಮುಂದಿನ ಅವಧಿನಲ್ಲಿ 1947ರ ಕಾಯ್ದೆ ಬಗ್ಗೆ ತಿಳಿಯೋಣಂತೆ. ಅದಕ್ಕಾಗಿ ನಾಳೆವರೆಗೂ ಕಾಯಬೇಕು. ಧನ್ಯವಾದಗಳು. ನಮಸ್ಕಾರ.